ಸುಜಾತ, ಒಳಗ್ ಬಾ ಇಲ್ಲಿ. ಬಾ ಇಲ್ಲಿ. ಅಲ್ಲೇ ನಿಂತು ಏನ್ ಮಾಡಕತ್ತಿ? ಅಕ್ಕರ ಗಿರಾಕಿ ಬಂದಾರ, ಸೀರೆ ನೋಡಕತ್ತಾರ್ರಿ. ಓ ಹೌದಾ, ಸರಿ ಚಲೋ ಮಾಡು. ಆದ್ರೂ ಫಾಸ್ಟ್ ಮಾಡು, ಸಂಜಿಗೆ ಪೂಜೆ ಐತಿ ಮತ್ತ ಮರಿಬೇಡ. ಅಕ್ಕರಿ ಹೇಳ್ರಲ್ಲ. ಅಕ್ಕ, ಈ ಬಣ್ಣ ಚಲೋ ಕಾಣಿಸಕತ್ತೈತೇನ್ರಿ ನಂಗೆ? ಚಲೋ ಐತಿ ಮೇಡಮ್. ನಿಮ್ಮ ಮಗಕ್ಕ ಒಗದ್ದಿ ಸೂಟ್ ಆಗಕತ್ತೈತಿ ನೋಡ್ರಿ. ಈ ಸುಜಾತ, ಆಕಿ ಯಾರು ಅಂತ ಗೊತ್ತಾ? ನಮ್ಮ ನಾದ್ನಿ ಇದ್ದಾಳಲ್ಲ, ಅವಳ ಫ್ರೆಂಡು ಕಡ್ಲಿ. ಜೋಪಾನವಾಗಿ ಮಾತಾಡು, ಜರ ಹುಷಾರಿರು ಮತ್ತ. ಹಂಗಾರ ಏನಂತ್ರಿ ಅಕ್ಕರ? ಸುಳ್ಳು ಹೊಗಳ್ಬೇಕಾನ? ಸುಮ್ಮನಿರ, ಬಿಸ್ನೆಸ್ ಅಂದ್ರೆ ಹಿಂಗೆ ಇರ್ಬೇಕು. ಏನ್ರೆ ಏನಾಯ್ತು? ಏನ್ರಿ ಇಲ್ಲಿ ಗಲಾಟೆ? ಗಿರಾಕಿ ಮುಂದೆ ಜಗಳ ಆಡತ್ತೀರೇನು? ಇಲ್ಲ ಅತ್ತೆ, ಏನಿಲ್ಲ, ಸೀರೆ ನೋಡಕತ್ತೀನಿ ಅಷ್ಟೆ. ಸರಿ ಬಿಡು ಮಗಳ, ಆರಾಮಾಗಿ ನೋಡು. ಮತ್ತ ನೀನು ಗಿರಾಕಿ ಬಂದಾಗ ಹೀಗೆ ಮಾತಾಡಿದ್ರ ಅಂಗಡಿ ಕೆಟ್ಟ ಹೆಸರು ಬರ್ತೈತಿ, ಗೊತ್ತಾ? ಆತು ಅತ್ತೆ. ಸುಜಾತ, ಇಲ್ಲಿ ಬಾ. ಆ ಲೆಕ್ಕದ ಪುಸ್ತಕ ತಗೊಂಡ್ ಬಾ. ಇವತ್ತಿನ ಎಷ್ಟು ಸೇಲ್ ಆಯ್ತು ಅಂತ ನೋಡ್ಬೇಕು ನಾನು. ಆತು ಅತ್ತೆ, ತರ್ತೀನಿ. ಏನಿತ್ತು ಸುಜಾತ, 3 ಸೀರೆ ಮಾರಾಟ ಆಗೈತಿ. ಬೆಳಗ್ಗೆಯಿಂದ ಇಷ್ಟೇನ ಮಾಡಿದ್ದು? ಅತ್ತೆ, ಗಿರಾಕಿನೇ ಬರಲಿಲ್ಲ ಅಂದ್ರೆ ನಾ ಏನು ಮಾಡಲಿ? ಬಂದವ್ರಿಗೆ ಚಲೋ ಮಾಡೀನಿ, ತೋರಿಸ್ತೀನಿ. ಸಬೂಬ್ ಹೇಳ್ಬೇಡ, ನಿನ್ನ ಕೈಯಾಗ ಏನೂ ಇಲ್ಲ ಅಂತ ಗೊತ್ತೈತ್ ನಂಗ. ನಮ್ಮ ಮಗ ಇಲ್ಲಿ ಇದ್ದಾಗ ಎಷ್ಟು ಸೇಲ್ ಆಗ್ತಿತ್ತು ಗೊತ್ತೇನಾ? ಅವ್ವ, ಏನಾಯ್ತು? ಯಾಕೆ ಸುಜಾತ ಗಂಟು ಮಾಡ್ಕೊಂಡು ನಿಂತಾಳ? ಏನಿಲ್ಲ ಮಗಳ, ಬಂದ್ ಗಿರಾಕಿನ ಸರಿ ಅಟೆಂಡ್ ಮಾಡವಲ್ದು ಅಂತ ಬೈಯಕತ್ತೀನಿ ಅಷ್ಟೇ. ಅಕ್ಕಿಗೆ ಎಲ್ಲಿ ಗೊತ್ತೈತಿ ಬಿಸ್ನೆಸ್ ಮಾಡಾಕ? ಮನೆಯಾಗ ಸುಮ್ ಕೂತು ತಿಂದು ಅಭ್ಯಾಸ ಆಗ್ಬಿಟ್ಟೈತಿ ಅಕ್ಕಿಗೆ. ಶಾರದಾ, ನೀ ಬಾಯಿ ಮುಚ್ಕೊಂಡಿರು. ನಾ ಬೆಳಿಗ್ಗೆಯಿಂದ ದುಡಿತಾ ಇದ್ದೀನಿ, ನಿಂಗೆ ಗೊತ್ತೇ ಇಲ್ಲ. ಓಹೋ, ದುಡಿತೀನಿ ಅಂತ ಬಾಯಿ ಬಂದಾಗ ಮಾತಾಡ್ತಿ. ನಮ್ಮ ಅಣ್ಣ ಬಂದ ಮ್ಯಾಗ ಎಲ್ಲ ಹೇಳ್ತೀನಿ ನೋಡಿ ನಿಂದು. ಹೇಳಿ ಹೋಗು, ನಂಗೇನು ಭಯ ಇಲ್ಲ, ನಾ ತಪ್ಪೇನು ಮಾಡಿಲ್ಲಲ್ಲ. ಸಾಕು ಮಾಡ್ರಿ ನಿಮ್ಮಿಬ್ಬರ ಜಗಳ. ಏನು ಅನ್ಕೋಬೇಕು? ಹೋಗ್ ಹೋಗ್. ಹಲೋ, ಏನ್ ಸೂರಜ್, ಇವತ್ತು ಊರಿಗೆ ಬರ್ತೀಯಾ? ಅಯ್ಯೋ, ಒಳ್ಳೆ ಸುದ್ದಿನೇ ಹೇಳ್ದಿ. ಸರಿ ಸರಿ, ಬರ್ಲಿ ಬರ್ಲಿ, ಬಾ ಬಾ. ಅವ್ವ, ಅಣ್ಣ ಬರ್ತಾನಂತ, ಭಾಳ ಖುಷಿ ಆಯ್ತು ನೋಡಿ ನಂಗೆ. ಅಯ್ಯೋ, ಇವರು ಬಂದ್ರ ಅಂತೂ ನನ್ನ ಮ್ಯಾಚ್ ಚಾಡಿ ಹೇಳಿ ಮತ್ತೆ ಜಗಳ ಶುರು ಮಾಡ್ತಾರ. ಅಣ್ಣ ಬಂದೇನಪ್ಪ, ಇಷ್ಟು ದಿನ ಆಗಿತ್ತು ನಿನ್ನ ನೋಡಿ. ಶಾರದಾ, ಹೆಂಗಿದಿ? ಅವ್ವ ಇಲ್ಲಿ ಒಳಗದಾಳ. ಆದ್ರ ಅಣ್ಣ, ನಿಂಗೊಂದು ವಿಷಯ ಹೇಳ್ಬೇಕಿತ್ತು ನೋಡ. ಏನ್ ವಿಷಯ? ಸುಜಾತ ಎಲ್ಲಿ ಮೊದಲು ಹೇಳು. ಆಕಿ ಅಂಗಡ್ಯಾಗದಾಳ. ಆದ್ರ ಅಣ್ಣ, ಇವತ್ತು ಸೇಲ್ ಸರಿಯಾಗಿಲ್ಲ, ಗಿರಾಕಿನ ಸರಿ ಅಟೆಂಡೇ ಮಾಡಲಿಲ್ಲ ಅಂತ ಅವ್ವ ಬೈದ್ಲು. ಹಂಗ? ಸರಿ ಇರ್ಲಿ, ಒಳಗೋಗಿ ಮಾತಾಡ್ತೀನಿ. ಓಹೋ, ಬಂದ್ಯಾನ ಮಗ? ಬಾ ಬಾ, ಎಷ್ಟು ಸುಸ್ತಾಗಿರ್ತೀಯ ಪ್ರಯಾಣ ಮಾಡಿ. ಅವ್ವ, ಸುಜಾತ ಬಗ್ಗೆ ಏನೋ ಸಮಸ್ಯೆ ಆಗೈತಂತ ಶಾರದಾ ಹೇಳಲು, ಏನಾತವ? ಏನಿಲ್ಲ ಮಗ, ಸಣ್ಣ ವಿಷಯ ಬಿಡು. ಆಕಿಗಿನ್ನೂ ಬಿಸ್ನೆಸ್ ಸರಿಯಾಗಿ ಗೊತ್ತಿಲ್ಲ ಅಷ್ಟೇ. ಸರಿ, ನಾ ಆಕಿ ಜೊತೆ ಮಾತಾಡ್ತೀನಿ. ಅರೆ, ನೀವು ಯಾವಾಗ ಬಂದ್ರಿ? ಒಂದು ಫೋನ್ ಆದ್ರೂ ಮಾಡ್ಬರ್ತಿತ್ತನ್ರಿ. ಸರ್ಪ್ರೈಸ್ ಕೊಡೋಣ ಅಂತ ಸುಮ್ಮನೆ ಬಂದೆ, ಆದ್ರೂ ಬಂದ ತಕ್ಷಣ ಬ್ಯಾರೇನೆ ಸರ್ಪ್ರೈಸ್ ಸಿಗಕತ್ತೈತಿ. ಅಂದ್ರ ಏನು ಹೇಳಿದ್ರು ಅವ್ವ ನಿಮ್ಗ? ಸೇಲ್ ಸರಿಯಾಗಿಲ್ಲ ಅಂತ ಅಂದ್ರ ನಂಗೆ ಗೊತ್ತೈತಿ. ನೀ ಎಷ್ಟು ಪ್ರಯತ್ನ ಮಾಡ್ತಿ ಅಂತ. ಇವತ್ತು ಏನಾಯ್ತು ನಿಜ ಹೇಳು. ರೀ, ಬೆಳಗ್ಗೆಯಿಂದ ಅಂಗಡಿ ರಿಪೇರಿ ಕೆಲಸ ಮಾಡ್ತಿದ್ದಾರೆ, ಹಾಗೆ ಸ್ಟಾಕ್ ಎಲ್ಲ ಬರ್ತಿದೆ, ಅದನ್ನೆಲ್ಲ ಜೋಡಿಸ್ಕೋಬೇಕು. ಎಲ್ಲ ನಾನು ಒಬ್ಬಳೇ ಮಾಡ್ತಿದ್ದೀನಿ. ಶಾರದಾ ಒಂದೇ ಒಂದು ಸಹಾಯ ಕೂಡ ಮಾಡ್ತಿಲ್ಲ, ಬರೀ ಫೋನ್ ಹಿಡ್ಕೊಂಡು ಕೂತಿದ್ಲು. ಆದರೆ ಅವನ ಮುಂದೆ ಮಾತ್ರ ನನ್ನ ಚಾಡಿ ಹೇಳಿದ್ಲು, ಗೊತ್ತನ್ರಿ? ಓ ಹಂಗ? ಸರಿ ಸರಿ, ಇವತ್ತು ರಾತ್ರಿ ಎಲ್ಲರೂ ಕೂತ್ ಮಾತಾಡೋಣ. ನಂಗೆ ಸತ್ಯ ಗೊತ್ತಾಗ್ಬೇಕು. ಎಲ್ರದ್ದು ಊಟ ಆತನು? ಕೂತ್ಕೊಳ್ರಿ, ಎಲ್ಲರೂ ಕೂಡ ಜರ ಮಾತಾಡೋದೈತಿ. ಎಲ್ಲರೂ ಕೂತ್ಕೊಳ್ರಿ. ಇವತ್ತು ಅದ ವಿಷಯ ಸ್ವಲ್ಪ ಸ್ಪಷ್ಟ ಆಗ್ಬೇಕು ಅಂತ ಅನಸಕತ್ತೈತಿ. ಮಗ, ಅಂತದ್ದೇನಿಲ್ಲ ಬಿಡು, ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟು ಗಂಭೀರ ಆಗಕತ್ತಿ? ಅವ್ವ, ಬಿಸ್ನೆಸ್ ವಿಷಯ ಸಣ್ಣದಲ್ಲ. ಶಾರದಾ, ನೀ ಹೇಳ್ ಮೊದ್ಲು, ಇವತ್ತು ಅಂಗಡಿಯಾಗ ಏನಾಯ್ತು? ಅದು ಅದು ಅಣ್ಣಯ್ಯ, ಸುಜಾತ ವಹಿವಾಟು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ. ರಾಜ್, ನಾ ಎಲ್ಲ ಒಬ್ಬಳೇ ಮಾಡ್ತಿದ್ದೀನಿ ಇವತ್ತು.
ಶಾರದಾ ಬರೀ ಫೋನ್ ನೋಡ್ಕೊಂಡು ಕೂತಿದ್ಲು, ಒಂದೇ ಗಿರಾಕಿಗೂ ಸಹಾಯ ಮಾಡಲಿಲ್ಲ. ಸುಳ್ಳ ಅಣೆಯ ಸುಳ್ಳು, ನಾ ಸ್ಟಾಕ್ ಎಣ್ಸಕತ್ತಿದ್ನ. ಸಾಕು ಇಬ್ರು. ಅವ್ವ, ನೀ ಯಾರ ಮಾತು ಕೇಳಿ ಸುಜಾತನ ಬೈದ್ಯೋ? ಶಾರದಾ ಹೇಳಿದ್ಲು. ಆದ್ರ ನೀ ಸುಜಾತ ಮಾತು ಒಂದ್ಸಲನೂ ಕೇಳಲಿಲ್ಲ. ಇಬ್ರು ಕಡೆಯಿಂದಲೂ ಕೇಳ್ಬೇಕಿತ್ತಲ್ಲವಾ? ನೋಡ್ರಿ, ನಾ ಎಲ್ಲರ ಮ್ಯಾಗೂ ಪ್ರೀತಿ ಇಟ್ಕೊಂಡಿನಿ. ಅವ್ವ, ಶಾರದಾ, ಸುಜಾತ ಅಂದ್ರ ಈ ರೀತಿ ಒಬ್ಬರ ಮ್ಯಾಗ ಇನ್ನೊಬ್ರು ಚಾಡಿ ಹೇಳಿ ಜಗಳ ಮಾಡಿಸೋದು ನಂಗೆ ಇಷ್ಟ ಆಗಂಗಿಲ್ಲ. ಅಣ್ಣ, ನಂಗೆ ಗೊತ್ತಿರ್ಲಿಲ್ಲ ಇಷ್ಟು ದೊಡ್ಡ ವಿಷಯ ಆಗ್ತೈತಿ ಅಂತ. ಕ್ಷಮಿಸು ಅಣ್ಣಯ್ಯ. ಶಾರದಾ, ನಿಜ ಹೇಳ್ತೀನಿ ಅಣ್ಣಯ್ಯ, ನಾ ಸೋಮರಿತನ ಮಾಡಿ ಕೆಲಸ ಮಾಡಲಿಲ್ಲ. ಆದ್ರ ಅವನ ಮುಂದೆ ನಿನ್ನ ಮ್ಯಾಗ ಚಾಡಿ ಹೇಳಿ ತಪ್ಪು ಮಾಡಿದೆ ಅಣ್ಣಯ್ಯ. ಸುಜಾತ, ನಂಗೂ ಕ್ಷಮಿಸು ಮಗಳೇ, ನಾ ಆ ಥರದಾಗ ಬೈದೆ, ಸರಿಯಾಗಿ ವಿಚಾರಿಸಲೇ ಇಲ್ಲ ಮಾಡವ. ಪರವಾಗಿಲ್ಲ ಅತ್ತೇರ, ಎಲ್ರ ಮನೆ ವಿಷಯನ. ಆದ್ರ ಇನ್ಮ್ಯಾಗ ಇಬ್ರು ಜೊತೆ ಗೂಡಿ ಕೆಲಸ ಮಾಡೋಣ ಅಂತ ಆಸೆ ಕಂಡ್ರ. ನಾ ಇನ್ಮ್ಯಾಗ ಸರಿಯಾಗಿ ಸಹಾಯ ಮಾಡ್ತೀನಿ, ಪ್ರಾಮಿಸ್. ಇದ್ದೇ ನೋಡ್ಬೇಕಿತ್ತು ನಂಗ. ಎಲ್ಲರೂ ಒಟ್ಟಿಗಿದ್ದು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬಿಸ್ನೆಸ್ ಬೆಳಿಬೇಕು ಅಂದ್ರ ಮನೆಯ ಶಾಂತಿ ಇರ್ಬೇಕು. ಸರಿನಾ? ಸರಿ, ನಾಳೆಯಿಂದ ಎಲ್ಲರ ಜೊತೆಗೂಡಿ ಕೆಲಸ ಮಾಡೋಣ. ಬಾ ಸುಜಾತ, ಒಂದು ಸಿಹಿ ಮಾಡ್ತೀನಿ, ಎಲ್ಲರೂ ತಿನ್ನೋಣ. ಸರಿನಾ?